ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಿಣ್ಣು ಹಾಲಲ್ಲಿ ಫುಡ್ಡಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮಿಲ್ಕ್ ಫುಡ್ಡಿಂಗು ನಾನು ಒಂದು 1/4 ಲೀಟ್ರಷ್ಟು ಗಿಣ್ಣು ಹಾಲು ತೊಗೊಂಡಿದ್ದೀನಿ. ಒಂದು 1/4 ಲೀಟ್ರಷ್ಟು ಮಾಮೂಲಿ ಹಾಲು ತೊಗೊಂಡಿದ್ದೀನಿ. ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಹಾಲನ್ನ ಗಿಣ್ಣು ಹಾಲು ಜೊತೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಿಣ್ಣು ಹಾಲು ಸ್ವಲ್ಪ ಗಟ್ಟಿ ಇರ್ತದೆ, ತಿಕ್ಕಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಾಲು ಹಾಕಿ. ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಸ್ವೀಟ್ಗೆ ಅಷ್ಟು ಹಾಕ್ಕೊಳ್ಳಿ. ನಾನು 1 ಕಪ್ ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಸ್ಪೂನಲ್ಲಾದರೆ ಒಂದು 10 ಸ್ಪೂನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. 1 ಕಪ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ನಿಮಗೆ ಎಷ್ಟು ಬೇಕು ಸ್ವೀಟ್ಗೆ ಅಷ್ಟು ಹಾಕ್ಕೊಂಡು ನೀಟಾಗಿ ಬೆಲ್ಲನ ಕರಗಿಸ್ಕೋಬೇಕು. ಕರಗಿಸ್ಕೊಂಡು ಶೋಧಿಸ್ಕೋಬೇಕು. ಬೆಲ್ಲದಲ್ಲಿ ಕಲ್ಲು ಏನಾರು ಇರುತ್ತಲ್ವ, ನೀಟಾಗಿ ಅದಕ್ಕೆ ಬೆಲ್ಲ ಕರಗಿರೋ ಹಾಲನ್ನ ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ಶೋಧಿಸಿ. ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಪೆಪ್ಪರ್ ಪೌಡ್ರು, ಮೆಣಸಿನ ಪುಡಿ. ಇವಾಗ ಒಂದು ಸ್ಟೀಮರಲ್ಲಿ ನೀರು ಬಿಸಿಯಾಗಿಟ್ಟಿದೆ. ಇವಾಗ ನೋಡಿ, ಸ್ಟೀಮರಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ಹಾಲನ್ನ ಅದರಲ್ಲಿಟ್ಟು 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. 1/4 ಗಂಟೆ ಟೈಮ್ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ನೋಡಿ, ಇವಾಗ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಒಂದು ಫೋರ್ಕ್ ತಗೊಂಡು ಹಿಂಗೆ ಒಳಗಡೆ ಹಾಕಿ ನೋಡಿದ್ರೆ ಅಂಟಿದೆ. ನೋಡಿ, ಆಗಿದೆ. ಇವಾಗ ಇದನ್ನು ಒಂದು 5 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಇವಾಗ ತಗೊಳ್ಳೋಣ. ಆರಿದೆ ಇವಾಗ. ಈ ಚಾಕು ತಗೊಂಡು ಸೈಡಲ್ಲೆಲ್ಲ ನೀಟಾಗಿ ಬಿಡಿಸ್ಕೋಬೇಕು. ನೋಡಿ, ಮಿಲ್ಕ್ ಫುಡ್ಡಿಂಗು ಸಕ್ಕತ್ತಾಗಿದೆ. ನೋಡಿ, ಕಟ್ ಮಾಡಿ ತೋರಿಸ್ತೀನಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಏಲಕ್ಕಿ ಪುಡಿ, ಮೆಣಸಿನ ಪುಡಿನ ಮಿಕ್ಸ್ ಮಾಡಬಾರ್ದು, ಮೇಲುಗಡೆ ಹಂಗೆ ಇರಬೇಕು. ಅದು ಆವಾಗ ಟೇಸ್ಟ್ ಚೆನ್ನಾಗಿರ್ತದೆ. ಇನ್ನು ನೋಡಿ ಯಾವ ಥರ ಬಂದಿದೆ. ಸಕ್ಕತ್ತಾಗಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.